ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಸೊ ಇವತ್ತು ಶಿವರಾತ್ರಿ ಹಬ್ಬ. ನಾವು ಇದನ್ನೇನು ಮಾಡಲ್ಲ, ಅಂದರೆ ಮನೆ ಕ್ಲೀನ್ ಮಾಡಿ ವಸ್ತ್ರ ತಂದು ಪೂಜೆ ಮಾಡ್ತೀವಿ ಅಷ್ಟೇ. ಕಪ್ಪಡಿಲಿ ಇವತ್ತು ಸ್ವಾಮಿಗಳು ಬಂದು ಪೂಜೆ ಮಾಡಿ ಗದಿಗೆ ಮೇಲೆ ಕೂತ್ಕೋತಾರೆ ಅಲ್ವಾ, ಹಾಗಾಗಿ ಇವತ್ತು ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಮನೇಲಿ ವಸ್ತ್ರ ತಂದು ಪೂಜೆ ಮಾಡಬೇಕು. ಅಮ್ಮ ವಸ್ತ್ರ ಹೂವು ಎಲ್ಲ ತರೋದಕ್ಕೆ ಹೋಗಿದ್ದಾರೆ, ತೋರಿಸ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ. ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಅದು ಹೆಂಗೆ ಬಂದಿದೆ ಏನೋ ಅಂತ ಗೊತ್ತಿಲ್ಲ. ಚೆನ್ನಾಗಿ ವಿಡಿಯೋ ಕ್ಲಿಪ್ ಬಂದಿದ್ರೆ ಆ್ಯಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಸಿಹಿ ಏನು ಮಾಡ್ತಿರೋದು ನೀನು? ಇವತ್ತು ಸಿಹಿನೂ ನಾನು ರೆಡ್ ಹಾಕೋಬಿಟ್ಟಿದ್ದೀವಿ, ತೋರಿಸ್ತೀನಿ. ಆ್ಯಂಡ್ ಇವತ್ತು ಸಂಜು ಮತ್ತು ಸಂಜೋರ ಅಮ್ಮ ಬರ್ತೀವಿ ಅಂತ ಹೇಳಿದ್ರು. ಸಂಜು ಬರ್ತೀವಿ ಅಂತ. ಅವ್ರು ನೋಡಿದ್ರೆ ಇನ್ನೂ ಬಂದೇ ಇಲ್ಲ. ಅಂದರೆ ನಾನು ಹೇಳಿದೆ ಮಧ್ಯಾಹ್ನದ ಮೇಲೆ ಬಾ, ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಸೊ ಇವಾಗ ಕಂಪ್ಲೀಟ್ ಕ್ಲೀನ್ ಆಗಿದ್ದು, ಇನ್ನೂ ಸ್ವಲ್ಪ ಹಂಗಂಗೆ ಇತ್ತು ಕಸ ಎಲ್ಲ, ಹಾಗಾಗಿ ಆಮೇಲೆ ಬಾ ಅಂತ ಹೇಳಿದೆ. ನೋಡಿದ್ರೆ ಇನ್ನೂ ಬಂದಿಲ್ಲ ಅವರು, ಮೋಸ್ಟ್ಲಿ ಬರಲ್ಲ ಅನಿಸುತ್ತೆ. ಸಂಜೆ ಏನಾದರೂ ಬಂದರೆ ತೋರಿಸ್ತೀನಿ. ಇವತ್ತು ನಾನೇನೋ ರೆಡಿ ಏನೂ ಆಗಿಲ್ಲ, ಯಾಕಂದರೆ ನಾವೆಲ್ಲೂ ಹೋಗಲ್ಲ ಅಂತ ಹೇಳಿ. ಸಂಜೆ ಹಾಗೂ ಹೇಳ್ತಾ ಇದ್ದ ಬರ್ತೀನಿ, ಹಳೆಯವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದ. ಬಟ್ ಬರಲಿಲ್ಲ ಅವನು. ಅಂದರೆ ಗಾಡಿನ ರೆಡಿ ಮಾಡಿಸೋದಕ್ಕೆ ಅಂತ ಹೇಳಿಕೊಟ್ಟಿದ್ದೀವಿ. ಯಾವುದೋ ಒಂದು ಪಾರ್ಟ್ಸ್ ಇಲ್ಲದೆ ಅವರು ರೆಡಿನೇ ಮಾಡಿಲ್ಲ. ಪಾರ್ಟ್ಸ್ನ ನಾವು ನಿನ್ನೆ ಏನೋ ಮೈಸೂರಲ್ಲಿ ಹೋಗಿ ತಗೊಬಂದಿದ್ದೀವಿ, ಅದನ್ನು ಕೊಟ್ಟು ಗಾಡಿ ರೆಡಿ ಮಾಡಿಸಿದ್ರೆ ನಮ್ಗೆ ಓಡಾಡೋದಕ್ಕೆ ಗಾಡಿ ಇಲ್ಲ ಅಂತಂದರೆ ಗಾಡಿ ಇಲ್ಲ. ನಮ್ಮ ಸಂಜೆ ಫ್ರೆಂಡ್ ಒಬ್ರು ಅಷ್ಟೇ ಕೊಡೋದು. ಅವರು ಎಲ್ಲೆಲ್ಲೂ ಹೋಗ್ತಾ ಇರ್ತಾರೆ ಅಲ್ವಾ. ಇವತ್ತು ಹಬ್ಬ ಇರೋದ್ರಿಂದ ಎಲ್ರಿಗೂ ರಜೆ ಇರುತ್ತೆ. ಅದಲ್ಲದೆ ಈ ಸಲ ಹಬ್ಬ ಬಂದು ಸಂಡೇನೇ ಬಿದ್ದಿದೆ, ಹಾಗಾಗಿ ಸಂಜುಗೆ ಸಂಡೇ ಅಲ್ವಾ, ಹೆಂಗಿದ್ರು ರಜಾ. ಸೊ ಒಂದು ನಿಮಿಷ ಗೈಸ್, ಅವಳು ಏನು ಸಿಕ್ಕಿದ್ರೆ ಎಳ್ಕೊ ಬಂದ್ಬಿಡ್ತಾಳೆ ದರ ದರ ಅಂತ. ಇದು ನೋಡಿ, ಅಲ್ಲೇನು ಬ್ಯಾಗ್ ಎಳ್ಕೊಂಡ್ಲು. ಆವಾಗಲೇ ನಮ್ಮ ಮಮ್ಮಿ ಮೆಂತ್ಯದಿಟ್ಟು ಆಡಿಸಿದ್ರು, ಅಂದರೆ ಮೆಂತ್ಯನೂ ಪೇಪರ್ನೂ ಹಾಕಿ ಆಡಿಸಿ ಮಡಗಿದ್ರು ಮೊರಕ್ಕೆ ತಾರ್ಸೋಣ ಅಂತ ಹೇಳಿ. ಸೊ ಬನ್ನಿ ಅದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಮನೆ ಕ್ಲೀನ್ ಮಾಡಿದರೆ ಎಲ್ಲ ಜೋಡಿಸಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಸಿಹಿ ನಾನು ಮ್ಯಾಚಿಂಗ್ ಹಾಕಿದ್ದೀವಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಸೊ ಬನ್ನಿ ಅವಳನ್ನು ತೋರಿಸ್ತೀನಿ, ತೀಟೆ ಮಾಡ್ತಾವಳು ಅವಳು. ಏನಾಯಿತು ಏನಾಯಿತು ಏನು, ಎಲ್ಲಿಗೆ ಬರೋದು ಗೈಸ್? ಇವತ್ತು ನಾನು ನನ್ನ ಮಗಳು ಮ್ಯಾಚಿಂಗ್ ಹಾಕ್ಬಿಟ್ಟಿದ್ದೀವಿ ನೋಡಿ. ಮ್ಯಾಚಿಂಗ್ ಅಲ್ಲಪ್ಪ, ಯಾವುದೋ ಗಾಡಿ ಹೋಯ್ತೈತೆ, ಅದಕ್ಕೆ ನೋಡ್ತಾ ಇತ್ತು ನನ್ನ ಮಗ ಯಾವುದದು ಗಾಡಿ ಅಂತ. ನನ್ನ ಮಗಳಿಗೆ ಫುಲ್ಲು ರೆಡ್ ಆ್ಯಂಡ್ ರೆಡ್ನ ನಾನು ವೇರ್ ಮಾಡಿದ್ದೆ. ನನ್ನ ಮಗಳಿಗೆಲ್ಲ ಆಟ ಆಡೋದಕ್ಕೆ ಆಟ ಸಾಮಾನು ಅಷ್ಟು ಹಾಕಿದ್ರೂ ಕೂಡ ಅವಳು, ನಾನು ದೇವ್ರ ಪಾತ್ರೆಗೆ ರೆಡಿ ಮಾಡ್ತಾ ಇದ್ನಲ್ಲ, ಅದನ್ನು ಇಟ್ಕೊಂಡು ಆಟ ಆಡ್ತಾಯಿದ್ಲು. ನಮ್ಮಮ್ಮ ಏನಾಗಲ್ಲ ಬಿಡು ಪಾಪು ಅಲ್ವಾ ಅಂತ ಹೇಳಿದ್ರು. ನಾವು ಚಿಕ್ಕ ಗ್ಯಾಸ್ ಇಲ್ಲಿ ಇಟ್ಕೊಂಡಿದ್ದೀವಿ, ಯಾಕಂದರೆ ದೊಡ್ಡ ಗ್ಯಾಸ್ನ ಪೂಜೆ ಮಾಡಿ ಅಡುಗೆ ಮಾಡಬೇಕು. ಹಾಗಾಗಿ ನೋಡಿ, ಎಲ್ಲ ಅಡುಗೆ ಮನೆಯೆಲ್ಲ ಫುಲ್ಲು ತೊಳೆದು ಎಲ್ಲ ಫುಲ್ ಕಂಪ್ಲೀಟ್ ರೆಡಿ ಮಾಡಿದ್ದಾರೆ. ಎಲ್ಲ ಕ್ಲೀನಾಗಿ ಜೋಡಿಸ್ತಾರೆ, ಆಮೇಲೆ ನಾನು ತೋರಿಸ್ತೀನಿ. ಗೈಸ್ ಇಲ್ಲಿ ನೋಡಿ, ನಮ್ಮಮ್ಮ ಇವತ್ತು ಈ ಥರ ಜೋಡಿಸ್ಬಿಟ್ಟವ್ರೆ. ಸೊ ಒಂದೊಂದು ಸಲ ಒಂದೊಂದು ಥರ ಕ್ಲೀನ್ ಮಾಡ್ದಂಗೆ ಸ್ವಲ್ಪ ಚೇಂಜಾಗಿ ಜೋಡಿಸ್ತಾರೆ. ಇಲ್ಲೆಲ್ಲ ಕಾಳುಗಳು ಇಟ್ಕೊಂಡವ್ರೆ. ಸೊ ಹೇಳಬೇಕಂತಂದ್ರೆ ನಮ್ಮನೆ ಸ್ಟೀಲ್ ಬಾಕ್ಸೇ ಜಾಸ್ತಿ, ಆದರೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ತುಂಬ್ಕೊಂಡವ್ರೆ. ಸೊ ನಿಮ್ಮ ಮನೇಲೂ ಪೇರೆಂಟ್ಸ್ ಹಿಂಗೆ ಇರ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿ ನೋಡಿ, ಸ್ಟೀಲ್ ಬಾಕ್ಸ್ ಐತಲ್ಲ, ಇದರಲ್ಲೆಲ್ಲ ಎಷ್ಟೊಂದು ಬಾಕ್ಸ್ ಖಾಲಿ. ಅಲ್ಲಿ 2 ಪ್ಲಾಸ್ಟಿಕ್ ಬಾಕ್ಸ್ ಕೆಳಗೆ, ಮತ್ತು ಅದ್ರ ಪಕ್ಕ ಈ ದೊಡ್ಡ ದೊಡ್ಡ ಬಾಕ್ಸು ಇದೆಲ್ಲ ಖಾಲಿ. ಅಲ್ಲಿ ನಾವು ಇಡೋದಂದರೆ ಖಾರ ಪುಡಿ ಅಷ್ಟೇ. ನೋಡಿ, ಇದು ಖಾಲಿನೇ ಅನಿಸುತ್ತೆ. ಸೊ ಗೊತ್ತಿಲ್ಲ ನನಗೆ, ಖಾಲಿನೇ ಅನಿಸುತ್ತೆ. ಏನಮ್ಮ ನನ್ನ ಮಗಳು ನೋಡ್ತಾಳೆ ಗೈಸ್. ಗ್ಯಾಸ್ಗೆ ಪೂಜೆ ಮಾಡಬೇಕು. ಸ್ವಲ್ಪ ಒರೆಸ್ಬಿಟ್ಟು, ನಾವು ಈ ಸಲ ಬಣ್ಣ ಗಿಣ್ಣ ಏನೂ ಹೊಡೆದಿಲ್ಲ. ಬಣ್ಣ ಹೊಡಿಯೋದು ಯಾವಾಗ ಅಂದರೆ ನಾವು ಗೌರಿ ಹಬ್ಬಕ್ಕೆ, ಹಾಗಾಗಿ ಬಣ್ಣ ಹೊಡೆದಿಲ್ಲ. ಎಣ್ಣೆ ಕಲೆ ಎಲ್ಲ ಹಾಗೇ ಇದೆ. ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಈ ರೀತಿ ರೆಡಿ ಮಾಡಿದ್ದೀನಿ. ಅಮ್ಮ ಬೆಳಕೊಟ್ರು, ನಾನು ಕುಂಕುಮ ಎಲ್ಲ ಇಕ್ತೆ ಫಾಸ್ಟಾಗಿ. ಸಿಹಿ ಕಟ್ಕೊಂಡು ಮಾಡೋದಕ್ಕಾಗಲ್ಲ. ಇವಾಗ ಹೂವೆಲ್ಲ ತಂದು, ವಸ್ತ್ರ ಎಲ್ಲ ತಂದು ಮುಡಿಸಿ ಪೂಜೆ ಮಾಡ್ತಾರೆ. ಸೊ ತರಕಾರಿ ಪುಟ್ಟಿ ಎಲ್ಲ ಈ ಕಡೆ ಶಿಫ್ಟ್ ಆಗೈತೆ. ನಮ್ಮನೆ ಚಿಕ್ಕ ಗ್ಯಾಸು ಐತೆ. ಅವತ್ತು ಇಲ್ಲಿತ್ತು, ಇವಾಗ ಒಳ್ಕಳನ್ನ ಬಿಟ್ಕೊಂಡಿದ್ದಾರೆ. ಒಳ್ಕಳಿದೆ, ಆದರೂ ನಮ್ಮ ಮಮ್ಮಿ ಏನೂ ಮಾಡಲ್ಲ. ಸೊ ಇದು ಅಷ್ಟೇ, ಇದು ಈ ಕಡೆ ಇತ್ತು ಟಿಪಾಯಿ, ಈಗ ಈ ಕಡೆ ಇಟ್ಕೊಂಡಿದ್ದಾರೆ. ಈ ಥರ ಏನಾದ್ರು ಇಟ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಜೋಡಿಸ್ತಾರೆ ಎಲ್ಲ ಕ್ಲೀನಾಗಿ. ಇನ್ನೂ ಹೊರಗಡೆ ಬಂದರೆ ಇದೆಲ್ಲ ಒಗ್ದಿರೋ ಬಟ್ಟೆ. ಇವತ್ತು ಕಂಪ್ಲೀಟ್ ಬಟ್ಟೆ ಒಗ್ದಿದ್ರೆ ಮೈಲಿಗೆ ಯಾವುದೂ ಇಟ್ಟಿಲ್ಲ. ಸೊ ಇದನ್ನೆಲ್ಲ ಮುಡಿಸ್ಬೇಕು. ಇದೆಲ್ಲ ಸಿಹಿದೆ ಬಟ್ಟೆಗಳು, ಸೂಸು ಬಟ್ಟೆದೆಲ್ಲ. ಇಲ್ಲಿ ನೋಡಿ, ಮೊರ ತಾರಿಸಿಟ್ಟಿದ್ದಾರೆ. ಮೊರ ತಾರಿಸಿದ್ರೇ ಚಂದ. ಸೊ ಇದು ಮೊರ ತಾರಿಸಿರೋದಲ್ಲದೆ ಇನ್ನೊಂದಷ್ಟು ಹಿಟ್ಟು ಮಿಕ್ಕಿದೆ ಇಲ್ಲಿ, ಗೊತ್ತಿಲ್ಲ ಇದನ್ನೇನು ಮಾಡ್ತಾರೆ ಅಂತ. ನಮ್ಮ ಮಮ್ಮಿ ಅಷ್ಟು ಜಾಸ್ತಿ ಆಡಿಸ್ಬಿಟ್ಟು ಮಿಕ್ಕಿದ್ದನ್ನ
ಈ ರೀತಿ ಮಾಡ್ತಾರೆ. ಅಂದರೆ ಇದು ಒಳಗಿದೆ, ಈ ರೀತಿ ತೋರಿಸ್ತೀನಿ. ಇದನ್ನು ಈ ರೀತಿ ಹಿಂಗೆ ಮಾಡಿಬಿಟ್ಟು ಮೇಲ್ಗಡೆ ಅದೇ ರಂಗೋಲಿ ಹಾಕೋದಕ್ಕೆ ಇಲ್ಲ ಏನಾದರೂ ಸಣ್ಣ ಪುಟ್ಟ ಹಾಕ್ಕೊಳ್ಳೋದಕ್ಕೆ ಈ ರೀತಿ ಮಾಡೋದು. ಒಳಗಡೆ ಇದೆ, ಬನ್ನಿ ತೋರಿಸ್ತೀನಿ. ಸೊ ಈ ರೀತಿ ಮಾಡೋದು ಅದನ್ನು. ಇದಕ್ಕೆ ನಾವು ರಂಗೋಲಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸಣ್ಣ ಪುಟ್ಟದೇನಾದರೂ ಹಾಕಿ ಇಟ್ಕೋಬೋದು. ಸೊ ನಮ್ಗೆ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಹೇಳಿದ್ರೆ ಪೇಂಟ್ ಕೂಡ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಬಟ್ ನಾವೇನು ಮಾಡ್ಕೊಳ್ಳೋದಿಲ್ಲ, ಹೀಗೇ ಇಟ್ಕೋತೀವಿ. ನಮ್ಮ ಅಮ್ಮಂಗೆ ಇದನ್ನು ನಾನು ಎತ್ಕೊಂಡು ಹೋಗ್ತೀನಿ ಅಮ್ಮ, ರಂಗೋಲಿ ತುಂಬಿಟ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ಮಗಳು ಇದನ್ನು ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಸೊ ಅದನ್ನು ಎತ್ಕೋತಾ ಇದ್ದಾಳೆ. ನಿಮಗೆ ಅನಿಸ್ಬೋದು ಬೇರೆ ಬಾಕ್ಸಿಗೆ ಹಾಕೋಬೋದಲ್ವ ಅಂತ ಹೇಳಿ. ಬಟ್ ಒಂಥರ ನೋಡೋದಕ್ಕೆ ಪುಟ್ದಾಗಿ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಅಷ್ಟೇ. ಈ ಥರ ನಮ್ಮ ಮನೇಲಿ ಸುಮಾರು ನಮ್ಮಮ್ಮ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಸಂಜು ಕಬಡ್ಡಿಗೆ ಹೋಗಿದ್ದ ಅವ್ನ ಫ್ರೆಂಡ್ ಜೊತೆ. ಆವಾಗ ಹೇಳಿದೆ ನಾನು, ವೀಡಿಯೋ ಲೆಂತ್ ಇಲ್ಲ, ಕ್ಲಿಪ್ಪಿಂಗ್ ತೊಗೊಬಾ ಅಂತ ಹೇಳಿ. ಸೊ ನಾನು ಅವ್ನು ತೊಗೊಂಡಿರಲ್ಲ ಅಂತ ಹೇಳಿ ಸುಮ್ಮನಾದೆ. ನೋಡಿದ್ರೆ ಕ್ಲಿಪ್ಪಿಂಗ್ ತೊಗೊಬಂದಿದ್ದಾರೆ. ಆ್ಯಂಡ್ ನನಗೆ ಯಾವುದ್ಯಾವುದು ಫಸ್ಟ್ ವೀಡಿಯೋ ಆ್ಯಂಡ್ ಯಾವುದ್ಯಾವುದು ಕ್ಲಾರಿಟಿ ಹೆಂಗೆ ಕೊಡಬೇಕು, ಮೀನ್ಸ್ ವೀಡಿಯೋನ ಹೆಂಗೆ ಎಡಿಟ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಹಾಗಾಗಿ ಇಷ್ಟು ದಿನದವರೆಗೂ ನಾನು ವೀಡಿಯೋ ಎಡಿಟ್ ಮಾಡಲಿಲ್ಲ. ಸೊ ಫೈನಲಿ ಇವತ್ತು ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಜಾತ್ರೆ ಇರೋದ್ರಿಂದ ಕಂಪ್ಲೀಟ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾವು ಹೋಗಿದ್ವಲ್ಲ ಅದೇ ಫಂಕ್ಷನ್ಗೆ, ಆವಾಗ ಈ ಕಂಬಿ ಎಲ್ಲ ಅವಾಗ ತಾನೇ ತಂದು ಹಾಕಿದ್ರು ಲೋಡು. ಸೊ ಇವಾಗೆಲ್ಲ ಅದನ್ನು ಫಿಲ್ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಜೋಡಿಸೋದಕ್ಕೆ. ಯಾಕಂದರೆ ಎವ್ರಿ ಕ್ರೌಡ್ ಆಗಿಬಿಡ್ತಾರೆ ಇವಾಗಂತೂ. ಜಾತ್ರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಆಗ್ತಾರೆ. ಹಾಗಾಗಿ ಕಂಪಲ್ಸರಿ ಅದನ್ನು ಹಾಕಲೇಬೇಕು. ಅದನ್ನು ಹಾಕಿದ್ರೇ ಅಲ್ಲಿ ಬರೋ ಪೊಲೀಸ್ಗಳಿಗೂ ನಿಭಾಯಿಸೋದಕ್ಕಾಗೋದು, ಇಲ್ಲ ಅಂತಂದರೆ ಅವ್ರಿಗೂ ಕೂಡ ತುಂಬಾ ರಿಸ್ಕ್ ಆಗುತ್ತೆ. ಹಾಗಾಗಿ ಮೇ ಬಿ ಇಲ್ಲೂ ಆ ರೀತಿ ಕಂಬಿಗಳನ್ನ ಹಾಕ್ಬೋದು ಅಂತ ಹೇಳಿ ಅನಿಸುತ್ತೆ. ಸೊ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಅಟ್ ಪ್ರೆಸೆಂಟ್ ಹೇಗೆ ಅಲ್ಲೆಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಖಂಡಿತ ನನಗೆ ಗೊತ್ತಿಲ್ಲ. ಇದು ಬಂದು ಶಿವರಾತ್ರಿ ಹಬ್ಬದ ದಿನದಿಂದ ವಿಡಿಯೋ ಮಾಡಿರೋದಲ್ವ, ಹಾಗಾಗಿ. ಆ್ಯಂಡ್ ಅದೇ ಇವಾಗ ಹೇಗೆ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಸಂಜು ಏನಕ್ಕೆ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಾಮಿಗಳು ಬಂದಿದ್ರಲ್ಲ ಅವ್ರದ್ದು ಕಾರ್ ಅನಿಸುತ್ತೆ ಇದು, ಐ ಥಿಂಕ್. ಇನ್ನೇನು ವೆಹಿಕಲ್ಸ್ ಒಳಗೆ ಅಲೋವ್ ಯಾರ್ದು ಇಲ್ಲ. ಸೊ ಹಾಗಾಗಿ ಇಲ್ಲಿ ಅಲೋವ್ ಇದೆ ಅಂತ ಹೇಳಿದ್ರೆ ಅವ್ರದ್ದೇ ಆಗಿರುತ್ತೆ ಅಲ್ವಾ ಕಾರು. ಸೊ ಆ ಥಾಟಲ್ಲಿ ಹೇಳಿದೆ ಅಷ್ಟೆ. ಆ್ಯಂಡ್ ಇನ್ನೊಂದು ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಬಂದು ಉರಿಯೋ ಗದ್ದಿಗೆ ಅಂತ ಹೇಳಿ ಕೂಗೋದು. ಸೊ ಅಲ್ಲಿ ಆ ಸ್ವಾಮಿಗಳನ್ನ ಬಿಟ್ಟು ಬೇರೆಯವ್ರು ಕೂತ್ಕೊಂಡ್ರೆ ಉರಿದು ಬೂದಿ ಆಗ್ತಾರೆ ಅಂತಲೇ ಹೇಳಿ ಚರಿತ್ರೆಯಲ್ಲಿ ಇರೋ ಅಂಥದ್ದು. ಹಾಗಾಗಿ ಅಲ್ಲಿ ಅವ್ರನ್ನ ಬಿಟ್ಟು ಬೇರೆ ಯಾರೂ ಕೂರಿಸೋದಿಲ್ಲ. ಸೊ ಇದು ವೀಡಿಯೋಸ್ಗಳು ಕತೆಗಳೆಲ್ಲ ಕೇಳಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇಷ್ಟೊಂದು ಜನ ಮುಗಿಲು ಬಿದ್ದಿದ್ದಾರೆ. ಸೊ ಎಲ್ಲರೂ ಕೂಡ ವಿಡಿಯೋ ಮಾಡ್ಕೋತಾ ಇದ್ದಾರೆ. ನಾನು ಅದನ್ನು ಅನ್ಕೋತಿದ್ದೆ, ಏನು ಇಷ್ಟೊಂದು ಜನ ವಿಡಿಯೋ ಮಾಡ್ಕೋತಿದ್ರಲ್ಲ ಅಂತ ಹೇಳಿ. ಅಂದರೆ ನಾನು ಹೋಗಿಲ್ಲ, ನಂಗೆ ಇಷ್ಟ ಈ ಥರ ಹೋಗಿ ನೋಡೋದಕ್ಕೆ. ಬಟ್ ನನಗೆ ಹೋಗೋದಕ್ಕೆ ಆಗಲಿಲ್ಲ. ಯಾವಾಗಲೂ ಅಷ್ಟೇ ಇಷ್ಟಪಟ್ಟಿದ್ದ ಕಡೆ ಹೋಗೋದಕ್ಕೆ ನನಗೆ ಆಗೋದೇ ಇಲ್ಲ. ಆ್ಯಂಡ್ ಇದು ಒಂದನ್ನು ರೀಲ್ಸ್ ಟೈಪಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ದಾನೆ. ಸೊ ಕ್ಯಾಮ್ರಾನ ಹಾಗೆ ಸ್ವಲ್ಪ ಸೈಡ್ ಮಾಡಿ ವಿಡಿಯೋನ ನೋಡಿ. ಒಂದೆರಡು ವಿಡಿಯೋ ಅಷ್ಟೇ ಈ ರೀತಿ ಮಾಡಿರೋ ಅಂಥದ್ದು. ಅದೇ ಜಾತ್ರೆಗೆ ಬಸಪ್ಪನ ಕರೆಸಿದ್ರಲ್ಲ, ಬಸಪ್ಪಂಗೂ ಕೂಡ ಅವತ್ತೇ ಪೂಜೆ ಮಾಡ್ತಾ ಇದ್ದಾರೆ, ಶಿವರಾತ್ರಿ ಅಲ್ವಾ. ಹಾಗಾಗಿ ಈ ಬಸಪ್ಪ ನಾವು ಹೋದಾಗಲೂ ಇತ್ತು ಅಂತ ಅನ್ಕೋತೀನಿ. ಅಲ್ಲಿ ನಾನು ನೋಡಿದ ನೆನಪು. ಸೊ ಸರಿಯಾಗಿ ಗೊತ್ತಿಲ್ಲ ನನಗೆ, ವೀಡಿಯೋ ಮಾಡ್ಕೊಂಡಿದ್ರೆ ಸಿಕ್ತಿತ್ತು. ಅದಕ್ಕೆ ಹೇಳೋದು ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿ. ಸೊ ಪ್ರತಿಯೊಂದು ಕ್ಲಾರಿಟಿನೂ ಇರುತ್ತೆ ಅಲ್ಲಿ. ಒನ್ ಟೈಮ್ ನನಗೂ ಎಷ್ಟೋ ಟೈಮು ಯೂಸ್ ಆಗಿದೆ ಆ ಥರ ವೀಡಿಯೋ ಮಾಡ್ಕೊಂಡಾಗ. ನಾವು ಈಗ ಕೆಲವೊಂದು ಬ್ಯಾಂಗಲ್ ಆಗಿರ್ಬೋದು ಅಥವಾ ಒಂದು ಏನಾದ್ರು ಸಿಲ್ವರ್ ಇಯರಿಂಗ್ಸು ಎಲ್ಲ ಹಾಳು ಮಾಡ್ಕೊಂಡಾಗ ಮುಂಚೆ ಇರಲಿಲ್ವಾ ಅಂತ ಹೇಳಿ ಹುಡ್ಕೋದಕ್ಕೂ ಕೂಡ ನಂಗೆ ಎಷ್ಟೋ ಸಲ ಹೆಲ್ಪ್ ಆಗೈತೆ ಈ ಥರ ವೀಡಿಯೋಸ್ಗಳಲ್ಲಿ. ಅದೇ ಮೋಸ್ಟ್ಲಿ ಫಸ್ಟು ಬಸಪ್ಪಂಗೆ ಪೂಜೆ ಮಾಡಿ ಏನಾದರೂ ತಿನ್ನೋದಕ್ಕೆ ಕೊಡ್ತಾರೆ ಅನಿಸುತ್ತೆ. ಸೊ ಏನು ಅಂತ ಹೇಳಿದ್ರೆ, ನಾವು ಅಲ್ಲೋಗಿ ಡೈರೆಕ್ಟು ನೋಡಿದಾಗ ನಮಗೆ ವೀಡಿಯೋ ಎಡಿಟಿಂಗಿಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ವೀಡಿಯೋ ಕ್ಲಿಪ್ನ ಕಳಿಸಿದ್ರಿಂದ ಸಂಜು ಇದ್ರ ಬಗ್ಗೆ ಏನೂ ಹೇಳಿಲ್ಲ ಅಲ್ವಾ. ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಇದೆ. ಯಾಕಂದರೆ ಇರೋ ಸತ್ಯನ ಇದ್ದಂಗೆ ಹೇಳಬೇಕು. ನಾನು ಗೊತ್ತಿಲ್ಲದೆ ಏನೋ ಹೇಳಿ ಆಮೇಲೆ ಗೊತ್ತಿರೋರು ಬಂದು ಕಮೆಂಟ್ ಮಾಡಿದಾಗ ಅಂದರೆ ಸುಳ್ಳು ಸಂದೇಶ ಕೊಟ್ಟಂಗೆ ಆಗುತ್ತೆ. ಸೊ ವೀಡಿಯೋಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ಮೇಲೆ ಒಬ್ರಿಗೆ ಯೂಸ್ ಆಗೋ ಥರ ಇರಬೇಕು. ಆ್ಯಂಡ್ ಒಳ್ಳೆ ರೀತಿಲಿ ಇರಬೇಕು ಅಂತ ಹೇಳಿ. ಹಾಗಾಗಿ ನನಗೆ ಗೊತ್ತಿರೋಷ್ಟೇ ಹೇಳ್ತೀನಿ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಎಷ್ಟೊಂದು ಜನ ನಮ್ಮೂರ ಸೈಡಲ್ಲೇ ನೋಡ್ತಿರಲ್ವ, ನಮ್ಮೂರ ಸರೌಂಡಿಂಗ್ಗೆ. ಸೊ ಹಾಗಾಗಿ ನಿಮ್ಗೇನಾದರೂ ಗೊತ್ತಿದ್ದರೆ ತಿಳಿಸಿ ಅಂತ ಹೇಳಿ ಅಷ್ಟೇ, ಇನ್ನೇನು ಇಲ್ಲ. ಆ್ಯಂಡ್ ಇನ್ನೊಂದು, ನನಗೆ ಪರ್ಸ್ನಲಿ ಬಸಪ್ಪ ಅಂದರೆ ಸ್ವಲ್ಪ ಅಂದರೆ ಒಂಥರ ಭಯ ಫೀಲು. ಅಂದರೆ ಫುಲ್ಲು ಶಕ್ತಿ, ಅದು ಪವರ್ಫುಲ್ ಅಂತ ಹೇಳಿ ಒಂಥರ ಮೈ ರೋಮನೆ ಜುಮ್ಮನ್ನಂಗೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ನಾವು ವೀಡಿಯೋಸ್ಗಳೆಲ್ಲ ತುಂಬ ನೋಡ್ತೀವಿ. ಆಮೇಲೆ ನಾವು ಒನಕನಹಳ್ಳಿಗೆಲ್ಲ ಹೋಗ್ತಾ ಇರ್ತೀವಲ್ಲ, ಅಲ್ಲೆಲ್ಲ ಕೂಡ ನೋಡ್ತಾ ಇರ್ತೀವಿ. ಅಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳಿಗಾಗಿರ್ಬೋದು, ಒಂದು ಬಸ್ರಿಗಾಗಿರ್ಬೋದು, ಎಲ್ಲರಿಗೂ ಅವ್ರು ಎಷ್ಟು ಚೆನ್ನಾಗಿ ದಾಟೋದು ಇರ್ತದಲ್ವ. ಆಮೇಲೆ ನಾವು ಹೆದ್ರ್ಕೋತೀವಿ ಅಷ್ಟೇ. ಅದು ಮೂಕ ಪ್ರಾಣಿ ಆಗಿದ್ರೂ ಕೂಡ ಅದಕ್ಕೆ ಎಲ್ಲನೂ ಗೊತ್ತಿರುತ್ತೆ. ಅಂದರೆ ಎಲ್ಲನೂ ತಿಳುವಳಿಕೆ ಇರುತ್ತೆ ಅದಕ್ಕೆ. ಹಾಗಾಗಿ ನಂಗೆ
ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮುಂಚೆ ನಾನು ಚಿಕ್ಕವರಾಗಿದ್ದಾಗ ಹೆದ್ರಿಕೋತಾ ಇದ್ದೆ ದಾಟಿಸ್ಕೊಳ್ಳೋದಕ್ಕೆ, ಯಾಕಂದರೆ ಇಲ್ಲಿ ಕಂದಾಯ ತರಿಸ್ತಿದ್ರಲ್ಲ ಈ ನಮ್ಮನೆ ಹತ್ರ, ಅವಾಗ ಹೆದ್ರಿಕೋತಾ ಇದ್ದೆ ಸಿಕ್ಕಾಪಟ್ಟೆ. ಬಟ್ ಇವಾಗ ಏನಿಲ್ಲ, ಇವಾಗ ಬುದ್ಧಿ ಬಂದಿದೆ ಅಲ್ಲ ನನಗೂ ಕೂಡ. ಆ್ಯಂಡ್ ಆಮೇಲೆ ಕಂಡು ಹಿಡಿಯೋದಾಗಿರ್ಬೋದು, ಒಂದು ಪಾದ ಕೊಡೋದಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕೊಡುತ್ತೆ. ನಂಗೆ ಅದಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಬಸಪ್ಪ ಅಂತ ಹೇಳಿದರೆ. ಸೊ ಕಪ್ಪಡಿ ಜಾತ್ರೆ ಬಂದು 1 ಮಂತ್ ಇರುತ್ತೆ. ಶಿವರಾತ್ರಿಯಿಂದ ಹಿಡಿದು ಯುಗಾದಿವರೆಗೂ ಕೂಡ ಇರುತ್ತೆ. ಯಾರೂ ಕೂಡ ಮಿಸ್ ಮಾಡದೆ ಹೋಗಿ. ಆ್ಯಂಡ್ ಇನ್ನೊಂದು ಕಪ್ಪಡಿ ಕ್ಷೇತ್ರ ಅಂತ ಹೇಳಿದರೆ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ವಿಡಿಯೋಸ್ ಎಲ್ಲ ನೋಡಿದರೆ ತುಂಬ ಚೆನ್ನಾಗಿ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನಮ್ಮೂರ ಸೈಡ್ಗಳಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಏನಾದರೂ ಸುಳ್ಳು ಹೇಳಿದ್ರೆ ಅಥವಾ ಏನಾದರೂ ಕಳ್ತನ ಆದರೆ ಅಲ್ಲಿ ಹೋಗಿ ಸತ್ಯ ಮಾಡಿದ್ರೆ ಸೊ ಅವಾಗ ಗೊತ್ತಾಗುತ್ತೆ ಅವಾಗ ನಿಜಾಂಶ ಏನು ಅಂತ ಹೇಳಿ. ಸೊ ನಮ್ಮ ಕಡೆ ನಂಬಿರೋದೇನು ಅಂತ ಹೇಳಿದ್ರೆ, ಸುಳ್ಳು ಹೇಳಿ ಅಲ್ಲಿ ಹೇಳಿದ್ರೆ ಕರ್ಪೂರ ಹಸಿ ಸತ್ಯ ಮಾಡಿದ್ರೆ ಉಳ್ಕೊಂಡಿದ್ದು ಚರಿತ್ರೆಲೇ ಇಲ್ಲ ಅಂತ ಹೇಳ್ತಾರೆ ದೊಡ್ಡವರು. ಸೊ ತುಂಬಾ ನಂಬ್ತೀವಿ ನಮ್ಮ ಸೈಡೆಲ್ಲ ನಾವು ಅದನ್ನು. ತುಂಬಾ ಪವರ್ಫುಲ್ ದೇವರು. ನೀವೇನಾದ್ರು ಈ ರೂಟ್ ಬಂದಾಗ ಒಂದ್ಸಲ ವಿಸಿಟ್ ಮಾಡಿ. ನಾನು ಆವಾಗಲೇ ಹೇಳಿದ್ನಲ್ಲ ವಸ್ತ್ರ ತಂದು ಪೂಜೆ ಮಾಡಬೇಕು ಅಂತ ಹೇಳಿ, ಇದೇ ವಸ್ತ್ರ ಅಂತ ಹೇಳಿದರೆ ನಾವು ಇದನ್ನು ಹಾಕಿನೇ ಪೂಜೆ ಮಾಡಬೇಕು. ಹಾಗಾಗಿ ತಂದು ಪೂಜೆ ಮಾಡಿದ್ದಾರೆ ಅಮ್ಮ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.